ಗೆಳೆಯರೇ, ಸ್ವಲ್ಪ ಯೋಚನೆ ಮಾಡಿ. ಬಾಂಗ್ಲಾದೇಶದಲ್ಲಿ ನಾವು ತಗೊಳ್ಳೋ ಪ್ರತಿಯೊಂದು ಉಸಿರಿಗೂ ಒಂದು ಬೆಲೆ ತೆರಬೇಕಾಗಿದೆ. ಇಲ್ಲಿನ ವಾಯು ಮಾಲಿನ್ಯ ಬರೀ ಆಕಾಶವನ್ನು ಮಸುಕು ಮಾಡ್ತಿಲ್ಲ, ಬದಲಿಗೆ ಇಲ್ಲಿನ 17.8 ಕೋಟಿ ಜನರ ಜೀವನದಿಂದ ಬರೋಬ್ಬರಿ 7 ವರ್ಷಗಳನ್ನೇ ಕಸಿದುಕೊಳ್ತಿದೆ. ಇದು 800 ನದಿಗಳಿರೋ ನಾಡು, ಆದ್ರೆ ಆಶ್ಚರ್ಯದ ಸಂಗತಿ ಏನಂದ್ರೆ ಇಲ್ಲಿ ಒಂದೇ ಒಂದು ನದಿನೂ ಸ್ವಚ್ಛವಾಗಿಲ್ಲ. ಇದು ಇವತ್ತಿಗೂ ಹಳೆ ಆದಿವಾಸಿ ಸಂಪ್ರದಾಯಗಳು ಜೀವಂತವಾಗಿರೋ ಜಾಗ. ಉದಾಹರಣೆಗೆ, ಕೆಲವು ಸಮುದಾಯಗಳಲ್ಲಿ ಮಹಿಳೆಯರು ಒಬ್ಬನೇ ಗಂಡನನ್ನು ತಮ್ಮೊಳಗೆ ಹಂಚಿಕೊಂಡು ಬಾಳ್ತಾರೆ. ಇದೆಲ್ಲ ನಡೀತಿರೋದು 90% ಮುಸ್ಲಿಂ ಜನಸಂಖ್ಯೆ ಇರೋ ಮತ್ತು ಸಮಾಜವನ್ನು ತುಂಬಾ ಸಾಂಪ್ರದಾಯಿಕ ಅಂತ ನಂಬಿರೋ ಜಾಗದಲ್ಲಿ. ಡಿಜಿಟಲಿ ಬಾಂಗ್ಲಾದೇಶಕ್ಕೆ ನಿಮಗೆ ಸ್ವಾಗತ. ಗೆಳೆಯರೇ, ಒಂದು ವೇಳೆ ನೀವೇನಾದ್ರೂ ಢಾಕಾದಲ್ಲಿ ನಿಂತಿದ್ರೆ, ಅಲ್ಲಿ ತಗೊಳ್ಳೋ ಒಂದೊಂದು ಉಸಿರು ನಿಮ್ಮ ಆಯುಷ್ಯವನ್ನು ಇನ್ನಷ್ಟು ಕಡಿಮೆ ಮಾಡ್ತಿತ್ತು. ಢಾಕಾ ಪ್ರಪಂಚದಲ್ಲೇ 2ನೇ ಅತಿ ಹೆಚ್ಚು ಕಲುಷಿತಗೊಂಡಿರೋ ರಾಜಧಾನಿ. ಇದಕ್ಕಿಂತ ಮುಂದೆ ಇರೋದು ಒಂದೇ ಒಂದು ನಗರ, ಅದು ನಮ್ಮ ನವದೆಹಲಿ. ಇಲ್ಲಿ PM 2.5 ನ ವಾರ್ಷಿಕ ಸರಾಸರಿ ಮಟ್ಟ ಸುಮಾರು 68 ಮೈಕ್ರೋಗ್ರಾಂ ಪ್ರತಿ ಘನಮೀಟರ್ ಆಗಿದೆ. ಆದ್ರೆ WHO ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಇದರ ಸುರಕ್ಷಿತ ಮಿತಿ ಬರೀ 5 ಮೈಕ್ರೋಗ್ರಾಂ ಇರಬೇಕು. ಅಂದ್ರೆ ಪ್ರತಿದಿನ ಇಲ್ಲಿನ ಗಾಳಿ ಸುರಕ್ಷಿತ ಮಟ್ಟಕ್ಕಿಂತ ಸುಮಾರು 13 ರಿಂದ 14 ಪಟ್ಟು ಹೆಚ್ಚು ಅಪಾಯಕಾರಿಯಾಗ್ತಾ ಹೋಗ್ತಿದೆ ಮತ್ತು ಸಮಯ ಕಳೆದಂತೆ ಈ ಪರಿಸ್ಥಿತಿ ಇನ್ನೂ ಗಂಭೀರವಾಗ್ತಿದೆ. ಯೂನಿವರ್ಸಿಟಿ ಆಫ್ ಚಿಕಾಗೋದ ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಪ್ರಕಾರ ಬಾಂಗ್ಲಾದೇಶದ ಪ್ರತಿಯೊಬ್ಬ ಮನುಷ್ಯನೂ WHO ನಿಯಮಗಳನ್ನು ಮೀರಿದ ಕಲುಷಿತ ಗಾಳಿಯಲ್ಲೇ ಬದುಕ್ತಿದ್ದಾನೆ. ಇಲ್ಲಿ ಪ್ರತಿ ವರ್ಷ 1.5 ಲಕ್ಷಕ್ಕೂ ಹೆಚ್ಚು ಜನ ಬರೀ ವಾಯು ಮಾಲಿನ್ಯದ ಕಾರಣದಿಂದಲೇ ಸಮಯಕ್ಕಿಂತ ಮುಂಚೆ ಪ್ರಾಣ ಕಳ್ಕೊಳ್ತಿದ್ದಾರೆ. ಈ ಮಾಲಿನ್ಯ ಒಬ್ಬ ಸಾಮಾನ್ಯ ಬಾಂಗ್ಲಾದೇಶಿಯ ಜೀವನವನ್ನು 5.5 ರಿಂದ 7 ವರ್ಷಗಳಷ್ಟು ಕಡಿಮೆ ಮಾಡ್ತಿದೆ. ಬರೀ ಚಳಿಗಾಲದಲ್ಲಂತೂ ಢಾಕಾ ನಗರದ ಮೇಲೆ ಮಂಜು ಮತ್ತು ಹೊಗೆಯ ಸ್ಮಾಗ್ ದಟ್ಟವಾದ ಪದರ ಕರಗದೆ ಕೂತು ಬಿಡುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಕಣ್ಣ ಮುಂದಿರೋದು ಕೂಡ ಸರಿಯಾಗಿ ಕಾಣಿಸಲ್ಲ. ಇಡೀ ನಗರ ತಾನೇ ಸೃಷ್ಟಿ ಮಾಡಿದ ಹೊಗೆಯೊಳಗೆ ಕರಗಿ ಹೋಗಿಬಿಡುತ್ತೆ. ನೀವೇನಾದ್ರೂ ಇಲ್ಲಿ ವಾಸವಿದ್ರೆ ದಿನಾಲೂ ಉಸಿರಾಡೋದು ಅಂದ್ರೆ ದಿನಕ್ಕೆ 25 ಸಿಗರೆಟ್ ಸೇದಿದ ಹಾಗೆ. ಇನ್ನು ಚಳಿಗಾಲದ ತಿಂಗಳುಗಳಲ್ಲಿ ಅಂದ್ರೆ ನವೆಂಬರ್ನಿಂದ ಫೆಬ್ರವರಿವರೆಗೆ ಈ ಮಟ್ಟ 300 ಮೈಕ್ರೋಗ್ರಾಂಗಿಂತಲೂ ಜಾಸ್ತಿ ಆಗ್ಬಿಡುತ್ತೆ. ಇದರ ಅರ್ಥ ಏನಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ ತಂಬಾಕನ್ನು ಮುಟ್ಟದೇ ಇದ್ರೂ ದಿನಕ್ಕೆ 40 ರಿಂದ 50 ಸಿಗರೆಟ್ ಸೇದಿದಷ್ಟು ಹೊಗೆಯನ್ನು ತನ್ನ ಶ್ವಾಸಕೋಶದೊಳಗೆ ತುಂಬಿಕೊಳ್ತಿದ್ದಾನೆ. ಈಗ ಇಲ್ಲಿ ಒಂದು ಮುಖ್ಯವಾದ ವಿಷಯ ಬರುತ್ತೆ, ಆದ್ರೆ ಇದನ್ನ ತುಂಬಾ ಜನ ಅಷ್ಟಾಗಿ ತಲೆಗೆ ಹಾಕಿಕೊಳ್ಳಲ್ಲ. ಈ ಮಾಲಿನ್ಯಕ್ಕೆ ಅಸಲಿ ಕಾರಣ ಬರೀ ಗಾಡಿಗಳಲ್ಲಪ್ಪ, ಇದರ ನಿಜವಾದ ದೆವ್ವ ಯಾವುದು ಅಂದ್ರೆ ಇಲ್ಲಿನ ಇಟ್ಟಿಗೆ ಭಟ್ಟಿಗಳು. ಇಡೀ ನಗರದ ಸುತ್ತಮುತ್ತ ಸುಮಾರು 7,000ಕ್ಕೂ ಹೆಚ್ಚು ಆಕ್ಟಿವ್ ಆಗಿರೋ ಇಟ್ಟಿಗೆ ಭಟ್ಟಿಗಳಿವೆ. ಇವು ವರ್ಷಕ್ಕೆ ಬರೋಬ್ಬರಿ 2700 ಕೋಟಿ 27 ಬಿಲಿಯನ್ ಇಟ್ಟಿಗೆಗಳನ್ನ ತಯಾರಿಸ್ತಾವೆ. ಈ ಭಟ್ಟಿಗಳ ಒಳಗಡೆ ಗಂಡಸರು, ಹೆಂಗಸರು ಮತ್ತು ಸಣ್ಣ ಸಣ್ಣ ಮಕ್ಕಳು ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಇವರ ಹತ್ತಿರ ಯಾವುದೇ ಮಾಸ್ಕ್ ಇಲ್ಲ, ಯಾವುದೇ ಸುರಕ್ಷಾ ಗೇರುಗಳು ಇಲ್ಲ. ಇವರ ಜೊತೆ ಇರೋದು ಬರೀ ಹೊಟ್ಟೆಪಾಡಿನ ಹಸಿವು ಮತ್ತು ಅಸಹಾಯಕತೆ ಮಾತ್ರ. ಈ ಭಟ್ಟಿಗಳಿಂದ ಹೊರಬರೋ ಕೆಟ್ಟ ಹೊಗೆಯಿಂದಾಗಿ ಪ್ರತಿ ವರ್ಷ 6,000ಕ್ಕೂ ಹೆಚ್ಚು ಜನ ಎಕ್ಸ್ಟ್ರಾ ಸಾಯ್ತಿದ್ದಾರೆ. ಗೆಳೆಯರೇ, ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗಬಹುದು. ಇಲ್ಲಿ 800 ನದಿಗಳಿದ್ದರೂ ಸಹ ಒಂದೇ ಒಂದು ನದಿನೂ ಪೂರ್ತಿಯಾಗಿ ಕ್ಲೀನ್ ಆಗಿಲ್ಲ. ಇಲ್ಲಿನ ಬಹುತೇಕ ನದಿಗಳು ಕಪ್ಪಗೆ ಕರಕಲಾಗಿವೆ. ಇನ್ನು ಕೆಲವು ನದಿಗಳ ಮೇಲಂತೂ ಫ್ಯಾಕ್ಟರಿಗಳ ಕೆಮಿಕಲ್ ನೊರೆ ತೇಲ್ತಾ ಇರುತ್ತೆ. ಇಲ್ಲಿನ ನದಿಗಳಲ್ಲಿ ಈಗ ಮೀನುಗಳೇ ಬದುಕುತ್ತಿಲ್ಲ. ಇದು ಢಾಕಾದ ಮುಖ್ಯ ಜಲಮೂಲ ಆಗಿರೋ ಬುರಿಗಂಗಾ ನದಿ. ಈ ನದಿ ನೂರಾರು ವರ್ಷಗಳಿಂದ ಈ ಪ್ರದೇಶದ ಜೀವನಾಡಿಯಾಗಿತ್ತು. ಆದ್ರೆ ಇವತ್ತು ಪ್ರತಿದಿನ ಇದಕ್ಕೆ 4,500 ಟನ್ ಗಟ್ಟಿ ಕಸವನ್ನು ಎಸೆಯಲಾಗ್ತಿದೆ. ಅಷ್ಟೇ ಅಲ್ಲದೆ ಯಾವುದೇ ಫಿಲ್ಟರ್ ಇಲ್ಲದ 400 ಟನ್ ವಿಷಕಾರಿ ಲಿಕ್ವಿಡ್ ಕೆಮಿಕಲ್ ಕಸವನ್ನು ದಿನಾಲೂ ಈ ನದಿಗೆ ಸುರಿಯಲಾಗ್ತಿದೆ. ಢಾಕಾದ ಹಜಾರಿಬಾಗ್ ಅನ್ನೋ ಏರಿಯಾದಲ್ಲಿ ನೂರಾರು ಚರ್ಮದ ಫ್ಯಾಕ್ಟರಿಗಳು, ಟ್ಯಾನರೀಸ್ ಇವೆ. ಇವು ದಿನಕ್ಕೆ ಸುಮಾರು 1.25 ಟನ್ನಷ್ಟು ಕ್ರೋಮಿಯಂ ಅನ್ನೋ ಕೆಮಿಕಲ್ ಅನ್ನು ಬೇರೆ ಬೇರೆ ನದಿಗಳಿಗೆ ಬಿಡ್ತಾರೆ. ಈ ಕ್ರೋಮಿಯಂ ಅನ್ನೋದು ಎಷ್ಟು ಡೇಂಜರ್ ಅಂದ್ರೆ, ಇದು ಚರ್ಮದ ಕಾಯಿಲೆ, ಉಸಿರಾಟದ ತೊಂದರೆ ಮತ್ತು ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಇದು ಪರಿಸರದಲ್ಲಿ ವರ್ಷಗಟ್ಟಲೆ ಹಾಗೆ ಉಳಿದುಕೊಳ್ಳುತ್ತೆ. ಇದರಲ್ಲಿ ಸಖತ್ ಭಯಾನಕ ವಿಷಯ ಏನಂದ್ರೆ, ಅಲ್ಲಿನ ಕಾರ್ಮಿಕರು ಯಾವುದೇ ಗ್ಲೌಸ್ ಇಲ್ಲದೆ ಬರಿಗೈಯಲ್ಲೇ ಇದನ್ನ ಮುಟ್ಟಿ ಕೆಲಸ ಮಾಡ್ತಾರೆ. ರಿಸರ್ಚ್ಗಳ ಪ್ರಕಾರ ಇಲ್ಲಿನ 58% ಚರ್ಮದ ಫ್ಯಾಕ್ಟರಿ ಕಾರ್ಮಿಕರು ಹೊಟ್ಟೆಗೆ ಸಂಬಂಧಿಸಿದ ಗ್ಯಾಸ್ಟ್ರೋಇಂಟೆಸ್ಟಿನಲ್ ಕಾಯಿಲೆಗಳಿಂದ ನರಳುತ್ತಿದ್ದಾರೆ. ಇದು ದೇಶದ ನಾರ್ಮಲ್ ಅವರೇಜ್ಗಿಂತ ದುಪ್ಪಟ್ಟಾಗಿದೆ. ವಿಶ್ವದ ಅತಿ ದೊಡ್ಡ ಬ್ರ್ಯಾಂಡ್ಗಳಿಗೆ ಬಟ್ಟೆ ತಯಾರಿಸುವ ಫ್ಯಾಕ್ಟರಿಗಳು ಕೂಡ ಇಲ್ಲೇ ಇವೆ. ಇವು ಬಟ್ಟೆಗೆ ಹಾಕೋ ಬಣ್ಣ ಮತ್ತು ಕೆಮಿಕಲ್ಗಳನ್ನು ಡೈರೆಕ್ಟ್ ಆಗಿ ನದಿಗಳಿಗೆ ಹರಿಸಿಬಿಡ್ತಾರೆ. ಯಾವ ಮಟ್ಟಿಗೆ ಅಂದ್ರೆ, ಢಾಕಾದ ಇಂಡಸ್ಟ್ರಿಯಲ್ ಕಾಲುವೆಯ ಬಣ್ಣ ಇವತ್ತು ಏನಿದೆ ಅನ್ನೋದು ಆ ದಿನ ಯಾವ ಫ್ಯಾಕ್ಟರಿ ಯಾವ ಕಲರ್ ಕೆಮಿಕಲ್ ಬಿಟ್ಟಿದೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತು ನೀಲಿ ಇದ್ರೆ ನಾಳೆ ಕೆಂಪು.
ಆದ್ರೆ ಅಸಲಿ ಅಪಾಯ ಅಂದ್ರೆ ಎಲ್ಲದಕ್ಕಿಂತ ತುಂಬಾ ಡೇಂಜರ್ ಆಗಿರೋದು ಕಣ್ಣಿಗೆ ಕಾಣಿಸಲ್ಲ. ಗೆಳೆಯರೇ, ಬಾಂಗ್ಲಾದೇಶದ ನೆಲದ ಅಡಿಯಲ್ಲಿ ಆರ್ಸೆನಿಕ್ ಅನ್ನೋ ವಿಷಕಾರಿ ಅಂಶ ಅಡಗಿದೆ. ಇದು ಬೆಂಗಾಲ್ ಬೇಸಿನ್ನ ಭೂಮಿಯ ರಚನೆಯಲ್ಲೇ ನ್ಯಾಚುರಲ್ ಆಗಿ ಇರುತ್ತೆ. ಯಾವಾಗ ಇಲ್ಲಿ ಬಾವಿಗಳನ್ನು ತೋಡ್ತಾರೋ ಆಗ ಇದು ಹೊರಗಡೆ ಬರುತ್ತೆ. ಬಾಂಗ್ಲಾದೇಶದ ಒಟ್ಟು 64 ಜಿಲ್ಲೆಗಳಲ್ಲಿ 62 ಜಿಲ್ಲೆಗಳ ಅಂತರ್ಜಲ, ಬೋರ್ವೆಲ್, ಬಾವಿ ನೀರು ಈ ಆರ್ಸೆನಿಕ್ನಿಂದ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಸುಮಾರು 3.5 ಕೋಟಿಯಿಂದ 7.5 ಕೋಟಿ ಜನರು ನೇರವಾಗಿ ಈ ವಿಷದ ಕಾಂಟ್ಯಾಕ್ಟ್ಗೆ ಬರ್ತಾ ಇದ್ದಾರೆ. ಈ ಆರ್ಸೆನಿಕ್ ನಿಧಾನವಾಗಿ ದೇಹದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಇದರಿಂದ ಚರ್ಮದ ಮೇಲೆ ಗಾಯಗಳಾಗೋದು, ಅಂಗಾಂಗಗಳು ಫೇಲ್ ಆಗೋದು ಮತ್ತು ಆಮೇಲೆ ಇದೇ ದೊಡ್ಡ ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಪ್ರತಿ ವರ್ಷ 24,000 ಬಾಂಗ್ಲಾದೇಶದ ಜನ ಈ ಆರ್ಸೆನಿಕ್ ಕಾಯಿಲೆಗಳಿಂದಲೇ ಪ್ರಾಣ ಬಿಡ್ತಾರೆ. ನಿಮಗೆ ಗೊತ್ತಿರಲಿ ಗೆಳೆಯರೇ, ಬಾಂಗ್ಲಾದೇಶದಲ್ಲಿ ಬರೀ 42.6% ಜನರಿಗೆ ಮಾತ್ರ ಕುಡಿಯಲು ಯೋಗ್ಯವಾದ ಕ್ಲೀನ್ ನೀರು ಸಿಗ್ತಾ ಇದೆ. ಇಲ್ಲಿನ 7 ಕೋಟಿ ಜನರಿಗೆ ಯಾವುದೇ ನಂಬಿಕಸ್ಥ ಅಥವಾ ಸುರಕ್ಷಿತ ನೀರಿನ ಆಧಾರವೇ ಇಲ್ಲ. ಅಲ್ಲಿನ ಗವರ್ನಮೆಂಟ್ ಫಿಲ್ಟರ್ ನೀರನ್ನ ಮಾರುತ್ತೆ. 1 ಲೀಟರ್ ಕಂಟೇನರ್ ಬೆಲೆ ಸುಮಾರು $21, $1 ಆಸುಪಾಸು. ಆದ್ರೆ ದಿನಕ್ಕೆಲ್ಲ ಕಷ್ಟಪಟ್ಟು ಬರೀ $2, ಸುಮಾರು $160–170 ದುಡಿಯೋ ಇಲ್ಲಿನ ಬಡ ಕುಟುಂಬಗಳಿಗೆ ಈ ನೀರಿನ ಬೆಲೆ ತುಂಬಾ ಜಾಸ್ತಿ ಆಯ್ತು. ಗೆಳೆಯರೇ, ಬಾಂಗ್ಲಾದೇಶ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಬಟ್ಟೆ ರಫ್ತು, ಗಾರ್ಮೆಂಟ್ ಎಕ್ಸ್ಪೋರ್ಟ್ ಮಾಡೋ 2ನೇ ದೊಡ್ಡ ದೇಶ. ಗ್ಲೋಬಲ್ ಗಾರ್ಮೆಂಟ್ ಮಾರ್ಕೆಟ್ನಲ್ಲಿ ಇದರ ಪಾಲು 7.9%ರಷ್ಟಿದೆ. ಈ ದೇಶದಲ್ಲಿ 5,200 ರಿಜಿಸ್ಟರ್ಡ್ ಫ್ಯಾಕ್ಟರಿಗಳಿವೆ. ಇಲ್ಲಿ ಬರೋಬ್ಬರಿ 44 ಲಕ್ಷ ಜನ ಕೆಲಸ ಮಾಡ್ತಾರೆ ಮತ್ತು ಅದರಲ್ಲಿ 85% ಬರೀ ಮಹಿಳೆಯರೇ ಇದ್ದಾರೆ. ಒಬ್ಬ ಬಾಂಗ್ಲಾದೇಶಿ ಗಾರ್ಮೆಂಟ್ ಕಾರ್ಮಿಕನ ಮಿನಿಮಮ್ ಸಂಬಳ ತಿಂಗಳಿಗೆ ಕೇವಲ $113, ಸುಮಾರು $9,500. ಇನ್ನು 30% ಜನರಿಗೆ ಇದಕ್ಕಿಂತಲೂ ಕಡಿಮೆ ಸಿಗುತ್ತೆ. ಇಷ್ಟೇ ಅಲ್ಲದೆ ಇವರ ಡ್ಯೂಟಿ ಟೈಮ್ ದಿನಕ್ಕೆ 12 ರಿಂದ 14 ಗಂಟೆಗಳಿರುತ್ತೆ. ಇವರು ಕೆಲಸ ಮಾಡೋ ಬಿಲ್ಡಿಂಗ್ಗಳು ಎಷ್ಟೋ ಕಡೆ ತುಂಬಾ ವೀಕ್ ಆಗಿರುತ್ತವೆ. ಇಲ್ಲಿ ಬಟ್ಟೆಗೆ ಹಾಕೋ ಕೆಮಿಕಲ್ ಡೈಗಳನ್ನು ಯಾವುದೇ ಸೇಫ್ಟಿ ಇಲ್ಲದೆ ಯೂಸ್ ಮಾಡ್ತಾರೆ. ಇದರಿಂದ ಎಷ್ಟೋ ಜನ ಕಾರ್ಮಿಕರು ಕೆಲವೇ ವರ್ಷಗಳಲ್ಲಿ ಉಸಿರಾಟದ ಕಾಯಿಲೆ ಮತ್ತು ಕಿಡ್ನಿ ಡ್ಯಾಮೇಜ್ಗೆ ತುತ್ತಾಗ್ತಾರೆ. ಇಲ್ಲಿನ ಬಹುತೇಕ ಜನ 50 ವರ್ಷದ ವಯಸ್ಸನ್ನು ದಾಟಲ್ಲ ಅಂದ್ರೆ ನೋಡಿ. ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗಬಹುದು, ಇಲ್ಲಿನ ಮಹಿಳಾ ಕಾರ್ಮಿಕರಿಗೆ ಸರಿಯಾಗಿ ಬಾತ್ರೂಮ್ ಬ್ರೇಕ್ ಕೂಡ ಕೊಡಲ್ಲ. ಇದರ ರಿಸಲ್ಟ್ ಏನಪ್ಪಾ ಅಂದ್ರೆ ಎಷ್ಟೋ ಹೆಣ್ಣು ಮಕ್ಕಳ ಕಿಡ್ನಿ ಫೇಲ್ ಆಗ್ತಿದೆ. ಅದು ಯಾವುದೇ ಕೆಮಿಕಲ್ನಿಂದ ಅಲ್ಲ, ಬರೀ ಟಾಯ್ಲೆಟ್ಗೆ ಹೋಗದ ಹಾಗೆ ತಡೆದು ಇಟ್ಟುಕೊಳ್ಳೋದ್ರಿಂದ, ಹೋಗಲು ಪರ್ಮಿಷನ್ ಸಿಗದೆ ಇರೋದ್ರಿಂದ ಈ ರೀತಿ ಆಗ್ತಿದೆ. ಸರಿ ಗೆಳೆಯರೇ, ಈಗ ನಾವು ಬಾಂಗ್ಲಾದೇಶದ ಯುವಕರ ಲವ್ ಲೈಫ್ ಹೇಗಿರುತ್ತೆ ಅಂತ ತಿಳಿಸಿಕೊಡ್ತೀವಿ. ಬಾಂಗ್ಲಾದೇಶದಲ್ಲಿ ಮದುವೆಗಿಂತ ಮುಂಚೆ ಪ್ರೀತಿ ಆಗೋದು ತುಂಬಾ ಕಡಿಮೆ. ಇಲ್ಲಿ ಬಹುತೇಕ ಜನರಿಗೆ ಪ್ರೀತಿ ಅನ್ನೋದು ಮದುವೆ ಆದ ಮೇಲಷ್ಟೇ ಬರುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಮದುವೆ ಅಂದ್ರೆ ಅದೊಂದು ಫ್ಯಾಮಿಲಿ ಬಿಸಿನೆಸ್ ತರ. ತಂದೆ ತಾಯಿಯೇ ತಮ್ಮ ಮಕ್ಕಳಿಗೆ ಸಂಬಂಧವನ್ನು ಫಿಕ್ಸ್ ಮಾಡ್ತಾರೆ. ಇಲ್ಲಿ ಓದು, ಸಂಬಳ ಮತ್ತು ಸಮಾಜದಲ್ಲಿನ ಗೌರವ ಎಲ್ಲವನ್ನೂ ಒಂದು ಬಿಸಿನೆಸ್ ಡೀಲ್ ತರಾನೇ ತೂಗಿ ನೋಡ್ತಾರೆ. ಇಲ್ಲಿ 1980ರಿಂದಲೇ ವರದಕ್ಷಿಣೆ ಕಾನೂನು ಬಾಹಿರ, ಇಲ್ಲೀಗಲ್ ಆಗಿದೆ. ಆದ್ರೆ ಇವತ್ತಿಗೂ ಕೂಡ ಬಹುತೇಕ ಮದುವೆಗಳಲ್ಲಿ ವರದಕ್ಷಿಣೆ ಕೇಳ್ತಾರೆ. ಮತ್ತು ಇಲ್ಲೇ ಬರುತ್ತೆ ನೋಡಿ ಒಂದು ಶಾಕಿಂಗ್ ನಿಜಾಂಶ. ಇಡೀ ಏಷ್ಯಾದಲ್ಲೇ ಅತಿ ಹೆಚ್ಚು ಬಾಲ್ಯ ವಿವಾಹಗಳು, ಚೈಲ್ಡ್ ಮ್ಯಾರೇಜ್ ನಡೆಯೋದು ಇದೇ ಬಾಂಗ್ಲಾದೇಶದಲ್ಲಿ. ಇಲ್ಲಿ ಬಾಲ್ಯ ವಿವಾಹದ ಕೇಸ್ಗಳು ಮುಂಚೆಗಿಂತ ಸ್ವಲ್ಪ ಕಡಿಮೆ ಆಗಿದ್ರೂ ಸಮಸ್ಯೆ ಮಾತ್ರ ಇನ್ನೂ ಪೂರ್ತಿಯಾಗಿ ಮುಗಿದಿಲ್ಲ. 1997ರ ಆಸುಪಾಸಿನಲ್ಲಿ ಸುಮಾರು 75% ಹೆಣ್ಣು ಮಕ್ಕಳಿಗೆ 18 ವರ್ಷ ತುಂಬುವುದಕ್ಕಿಂತ ಮುಂಚೆಯೇ ಮದುವೆ ಮಾಡ್ತಾ ಇದ್ರು. 2010ರ ಹೊತ್ತಿಗೆ ಈ ನಂಬರ್ ಕಡಿಮೆಯಾಗಿ 60 ರಿಂದ 65ಕ್ಕೆ ಬಂತು. ಇವತ್ತಿಗೂ ಕೂಡ ಈ ನಂಬರ್ 50 ರಿಂದ 51ರಷ್ಟಿದೆ. ಅಂದ್ರೆ ಬದಲಾವಣೆ ಏನೋ ಬಂದಿದೆ, ಆದ್ರೆ ಇವತ್ತಿಗೂ ತುಂಬಾ ಜನ ಹೆಣ್ಣು ಮಕ್ಕಳು ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಅತಿ ಹೆಚ್ಚು ಕಾಲ ಪ್ರಧಾನಮಂತ್ರಿಯಾಗಿದ್ದವರು ಶೇಖ್ ಹಸೀನಾ. ಇವರು 2 ದಶಕಗಳಿಗೂ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದರು. ಅಂದ್ರೆ ದೇಶದ ಟಾಪ್ ಪ್ಲೇಸ್ನಲ್ಲಿ ಮಹಿಳಾ ನಾಯಕತ್ವ ಇದೆ, ಆದ್ರೆ ಸಮಾಜದ ಕೆಳಮಟ್ಟದಲ್ಲಿ ಹೆಣ್ಣು ಮಕ್ಕಳ ತುಳಿತ ನಡೀತಿದೆ. ಸರಿ ಗೆಳೆಯರೇ, ಈಗ ನಾವು ಬಾಂಗ್ಲಾದೇಶದ ಮೈಮನ್ಸಿಂಗ್ ಮತ್ತು ಸಿಲ್ಹೆಟ್ನ ಬೆಟ್ಟದ ಪ್ರದೇಶಗಳಿಗೆ ಹೋಗೋಣ. ಅಲ್ಲಿ ಒಂದು ಅದ್ಭುತವಾದ ಕಮ್ಯುನಿಟಿ ವಾಸ ಮಾಡ್ತಿದೆ. ಈ ಸಮುದಾಯವನ್ನು ಮಂಡಿ ಮತ್ತು ಗಾರೋ ಅನ್ನೋ ಹೆಸರಿಂದ ಕರೀತಾರೆ. ಬಾಂಗ್ಲಾದೇಶದಲ್ಲಿ ಇವರ ಜನಸಂಖ್ಯೆ ಸುಮಾರು 25,000ದಷ್ಟಿದೆ. ಇವರು ಬದುಕೋ ಶೈಲಿ ಹೇಗಿದೆ ಅಂದ್ರೆ ಸುತ್ತಮುತ್ತ ಇರೋ ಮುಸ್ಲಿಂ ಸಮಾಜದ ಪ್ರತಿಯೊಂದು ನಂಬಿಕೆಗಳನ್ನೇ ಉಲ್ಟಾ ಮಾಡಿಬಿಡ್ತಾರೆ. ಅದು ಜೆಂಡರ್ ವಿಷಯ ಇರಬಹುದು, ಆಸ್ತಿ ಇರಬಹುದು ಅಥವಾ ಮದುವೆ ಇರಬಹುದು. ಮಂಡಿ ಸಮಾಜದಲ್ಲಿ ಹೆಣ್ಣು ಮಕ್ಕಳೇ ಮನೆ ಮತ್ತು ಕುಟುಂಬದ ಹೆಡ್, ಯಜಮಾನಿ ಆಗಿರ್ತಾರೆ.
ಅಷ್ಟೇ ಅಲ್ಲ, ಆಸ್ತಿಯ ಮೇಲೂ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಹಕ್ಕಿರುತ್ತೆ. ಇಲ್ಲಿ ಆಸ್ತಿ ಅನ್ನೋದು ತಾಯಿಯಿಂದ ಮಗಳಿಗೆ ಸಿಗುತ್ತೆ, ತಂದೆಯಿಂದ ಮಗನಿಗಲ್ಲ. ಮನೆ ಮತ್ತು ಜಮೀನು ಎಲ್ಲವೂ ಹೆಣ್ಣು ಮಕ್ಕಳ ಹೆಸರಲ್ಲೇ ಇರುತ್ತೆ. ಇನ್ನು ಇವರ ಮಂಡಿ ಸಂಪ್ರದಾಯದ ಪ್ರಕಾರ ಮದುವೆಯ ಪ್ರಸ್ತಾಪವನ್ನು ಪ್ರಪೋಸ್ ಕೂಡ ಹೆಣ್ಣು ಮಕ್ಕಳೇ ಮಾಡ್ತಾರೆ, ಗಂಡಸರಲ್ಲ. ಇನ್ನು ಕೆಲವು ಮಂಡಿ ಫ್ಯಾಮಿಲಿಗಳಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ ಗಂಡನನ್ನು ತನ್ನ ತಂಗಿ ಅಥವಾ ಬಡ ಹೆಣ್ಣು ಸಂಬಂಧಿಕರ ಜೊತೆ ಹಂಚಿಕೊಂಡು ಬಾಳ್ತಾಳೆ. ಇದನ್ನ ಇಲ್ಲಿ ಸೊರೋರಲ್ ಪಾಲಿಯಾಂಡ್ರಿ ಅಂತ ಕರೀತಾರೆ. ಇವತ್ತು ಸುಮಾರು 90% ಮಂಡಿ ಜನ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ. ಆದ್ರೆ ಅಫಿಷಿಯಲ್ ರೆಕಾರ್ಡ್ಸ್ ಪ್ರಕಾರ ಮಂಡಿ ಜನಜಾತಿಗೆ ಸೇರಿದ ಈ ಹಳೆ ಸಂಪ್ರದಾಯಗಳು ಬಾಂಗ್ಲಾದೇಶದ ಎಷ್ಟೋ ಕಡೆ ಇವತ್ತಿಗೂ ನಡೀತಾ ಇವೆ. ಗೆಳೆಯರೇ, ಬಾಂಗ್ಲಾದೇಶದಲ್ಲಿ ಪಬ್ಲಿಕ್ ಆಗಿ ಪ್ರೀತಿ ತೋರ್ಸೋದು, ಕೊನೆಗೆ ಮದುವೆ ಆಗಿರೋ ಗಂಡ ಹೆಂಡತಿ ಆದ್ರೂ ಸರಿ, ಪಬ್ಲಿಕ್ ಆಗಿ ಕ್ಲೋಸ್ ಆಗಿರೋದು ಇಲ್ಲಿ ಕಟ್ಟುನಿಟ್ಟಾಗಿ ನಿಷೇಧ ಇರೋ ವಿಷಯ. ರೋಡ್ನಲ್ಲಿ ಕೈ ಹಿಡ್ಕೊಂಡು ನಡೆದ್ರು ಅದನ್ನ ದೊಡ್ಡ ಸ್ಕ್ಯಾಂಡಲ್, ಅಪರಾಧ ತರ ನೋಡ್ತಾರೆ. ಈಗ ಅವರ ಸಮಾಜದಲ್ಲಿ ಹೆಂಗೆ ಅಂದ್ಮೇಲೆ ನಾವೇನು ಮಾಡೋಕಾಗುತ್ತೆ ಹೇಳಿ? ಸರಿ ಗೆಳೆಯರೇ, ಒಂದು ವೇಳೆ ನೀವೇನಾದ್ರೂ ಬಾಂಗ್ಲಾದೇಶದ ಚಿತ್ತಗಾಂಗ್ನ ಉತ್ತರದಲ್ಲಿರೋ ಸೀತಾಕುಂಡ ಸಮುದ್ರ ತೀರದಲ್ಲಿ ನಿಂತುಕೊಂಡ್ರೆ ಅಲ್ಲಿನ ಸೀನ್ ನೋಡಿದ್ರೆ ಪ್ರಪಂಚದ ಅಂತ್ಯ ಇಲ್ಲೇ ಆಗ್ತಿದೆಯೇನೋ ಅನ್ನೋ ತರ ಅನ್ಸುತ್ತೆ. ಈ ಚಿತ್ತಗಾಂಗ್ ಅನ್ನೋದು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಶಿಪ್ ಬ್ರೇಕಿಂಗ್ ಯಾರ್ಡ್, ಹಡಗುಗಳನ್ನು ಒಡೆಯೋ ಜಾಗ. ಪ್ರಪಂಚದಾದ್ಯಂತ ಸ್ಕ್ರಾಪ್ ಆಗೋ ದೊಡ್ಡ ಹಡಗುಗಳಲ್ಲಿ ಸುಮಾರು 40% ಹಡಗುಗಳನ್ನ ಇಲ್ಲೇ ತಂದು ಬಿಡಿಯಾಗಿ ಕಟ್ ಮಾಡ್ತಾರೆ. ಅಂದ್ರೆ ಪ್ರಪಂಚದ 40% ಹಡಗುಗಳ ಅಂತಿಮ ಸಂಸ್ಕಾರ ಇಲ್ಲೇ ನಡೆಯುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿನ ಕಾರ್ಮಿಕರು ಯಾವುದೇ ಹೆಲ್ಮೆಟ್ ಅಥವಾ ಉಸಿರಾಟದ ಮಾಸ್ಕ್ ಇಲ್ಲದೇನೆ ಬರೀ ಸುತ್ತಿಗೆ ಮತ್ತು ಕಟಿಂಗ್ ಟಾರ್ಚ್ಗಳನ್ನು ಯೂಸ್ ಮಾಡಿಕೊಂಡು ಸಾವಿರಾರು ಟನ್ ತೂಕದ ಹಡಗುಗಳನ್ನ ಪುಡಿ ಮಾಡ್ತಾರೆ. ಈ ಹಡಗುಗಳ ಒಳಗಡೆ ಇರೋ ಸೀಲ್ಡ್ ಕಂಪಾರ್ಟ್ಮೆಂಟ್ಗಳಲ್ಲಿ ಕಲ್ನಾರು, ಆಸ್ಬೆಸ್ಟಸ್, ಲೆಡ್ ಪೇಂಟ್ ಮತ್ತು ಸಖತ್ ಡೇಂಜರ್ ಕೆಮಿಕಲ್ಗಳು ಇರುತ್ತವೆ. 2009 ರಿಂದ ಇವತ್ತಿನವರೆಗೆ ಈ ಯಾರ್ಡ್ಗಳಲ್ಲಿ 470ಕ್ಕೂ ಹೆಚ್ಚು ಕಾರ್ಮಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಅಂದ್ರೆ ಆವರೇಜ್ ಆಗಿ ವಾರಕ್ಕೆ ಒಬ್ಬರು ಸಾಯ್ತಾ ಇದ್ದಾರೆ. ಗೆಳೆಯರೇ, ಈಗ ನಾವು ನಿಮಗೆ ಹೇಳ್ತೀವಿ ಹೇಗೆ ಢಾಕಾದ ರೋಡ್ಗಳ ಕೆಳಗಡೆ ಸಾವಿರಾರು ಜನ ಗಲೀಜು ಗಟಾರಗಳನ್ನ ತಮ್ಮ ಬರಿಗೈಯಲ್ಲೇ ಕ್ಲೀನ್ ಮಾಡ್ತಾರೆ ಅಂತ. ಯಾವುದೇ ಸೇಫ್ಟಿ ಸಾಮಗ್ರಿ ಇಲ್ಲ, ಗ್ಯಾಸ್ ಡಿಟೆಕ್ಟರ್ ಇಲ್ಲ, ಒಳಗಡೆ ಬರೀ ಕತ್ತಲು. ಅಲ್ಲಿ ವಿಷಕಾರಿ ಮಿಥೇನ್ ಗ್ಯಾಸ್ ಇರುತ್ತೆ, ನೀರಿನಲ್ಲಿ ಮುಳುಗೋ ಭಯ ಇರುತ್ತೆ ಮತ್ತು ಜೀವಕ್ಕೆ ಕಂಟಕ ತರೋ ಇನ್ಫೆಕ್ಷನ್ಗಳು ಆಗೋ ಚಾನ್ಸಸ್ ಇರುತ್ತೆ. ಇಷ್ಟೆಲ್ಲಾ ರಿಸ್ಕ್ ತಗೊಂಡು ಕೆಲಸ ಮಾಡಿದ್ರೆ ಇವರಿಗೆ ಸಿಗೋದು ದಿನಕ್ಕೆ ಬರೀ ಕೆಲವು ಡಾಲರ್ಸ್ ಮಾತ್ರ. ಆದ್ರೆ ನಿಜವಾದ ಕಹಿ ಸತ್ಯ ಏನಂದ್ರೆ, ಒಂದು ವೇಳೆ ಈ ಜನ ಕೆಲಸ ಮಾಡೋದನ್ನ ನಿಲ್ಲಿಸಿಬಿಟ್ರೆ ಇಡೀ ಸಿಟಿನೇ ಜಾಮ್ ಆಗ್ಬಿಡುತ್ತೆ. ಆದ್ರೆ ಇವರ ಬಗ್ಗೆ ಯಾರು ಎಲ್ಲೂ ಮಾತಾಡೋದೇ ಇಲ್ಲ. ಗೆಳೆಯರೇ, ಬಾಂಗ್ಲಾದೇಶ ಅಮೆರಿಕದ ಐವೋ ಸ್ಟೇಟ್ಗಿಂತಲೂ ಚಿಕ್ಕದಾಗಿದೆ. ಆದ್ರೆ ಇಲ್ಲಿ ಬರೋಬ್ಬರಿ 18 ಕೋಟಿ ಜನ ವಾಸ ಮಾಡ್ತಾರೆ. ಅಂದ್ರೆ ಪ್ರತಿ ಚದರ ಕಿಲೋಮೀಟರ್ಗೆ ಸುಮಾರು 1220 ಜನವರಿ ಬದುಕ್ತಿದ್ದಾರೆ ಅಂದಂಗೆ ಆಯ್ತು. ಗೆಳೆಯರೇ, ಬಾಂಗ್ಲಾದೇಶ ಇರೋದು ಗಂಗಾ, ಬ್ರಹ್ಮಪುತ್ರ ಮತ್ತು ಮೇಘನಾ ನದಿಗಳು ಸೇರಿ ಸೃಷ್ಟಿ ಮಾಡೋ ಒಂದು ದೊಡ್ಡ ಮುಖಜ ಭೂಮಿ, ಡೆಲ್ಟಾ ಮೇಲೆ. ಈ ನದಿಗಳು ಕೊನೆಗೆ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. 800ಕ್ಕೂ ಹೆಚ್ಚು ನದಿಗಳು ಈ ಫ್ಲಾಟ್ ಆಗಿರೋ ನೆಲದ ಮೇಲೆ ಹರಡಿಕೊಂಡಿವೆ. ಇದಕ್ಕೆ ಇರೋ ಅತ್ಯಂತ ಹಳೆ ಹೆಸರು ನದಿಗಳ ನಾಡು. ಇದರ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಸುಂದರಬನ ಇದೆ. ಇದು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡು. ಚತುರ್ಮುಖವನ ಇದು ಸುಮಾರು 10,277 ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ಇಲ್ಲಿ ಸುಮಾರು 114 ರಾಯಲ್ ಬೆಂಗಾಲ್ ಟೈಗರ್ಗಳು, ಹುಲಿಗಳು ಬದುಕ್ತಾ ಇವೆ. ಇಡೀ ಪ್ರಪಂಚದಲ್ಲೇ ಮ್ಯಾಂಗ್ರೋವ್ ಕಾಡುಗಳಲ್ಲಿ ವಾಸ ಮಾಡೋ ಹುಲಿಗಳು ಸಿಗೋದು ಬರೀ ಇಲ್ಲೇ ಮಾತ್ರ. ಇನ್ನು ಇದರ ದಕ್ಷಿಣ ಪೂರ್ವ ತೀರದಲ್ಲಿದೆ ಕಾಕ್ಸ್ ಬಜಾರ್. ಸುಮಾರು 120 ಕಿಲೋಮೀಟರ್ನಷ್ಟು ಎಲ್ಲೂ ಬ್ರೇಕ್ ಇಲ್ಲದೆ ಹರಡಿಕೊಂಡಿರೋ ಪ್ರಪಂಚದ ಅತಿ ಉದ್ದದ ಅನ್ಇಂಟರಪ್ಟೆಡ್ ನ್ಯಾಚುರಲ್ ಸಮುದ್ರ ತೀರ ಇದು. ಆಶ್ಚರ್ಯದ ವಿಷಯ ಏನಂದ್ರೆ, ಇದು ಆಸ್ಟ್ರೇಲಿಯಾದಲ್ಲೂ ಇಲ್ಲ, ಬ್ರೆಜಿಲ್ನಲ್ಲೂ ಇಲ್ಲ ಅಥವಾ ಯಾವುದೇ ಕೆರಿಬಿಯನ್ ದೇಶದಲ್ಲೂ ಇಲ್ಲ. ಬದಲಿಗೆ ಇದು ಇರೋದು ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ. ಇಲ್ಲಿನ ಪ್ರತಿಯೊಂದು ಅಲೆ, ಪ್ರತಿಯೊಂದು ದಡವು ತನ್ನದೇ ಆದ ಒಂದು ಕಥೆ ಮತ್ತು ಪ್ರಶಾಂತತೆಯ ಫೀಲ್ ಕೊಡುತ್ತೆ. ಗೆಳೆಯರೇ, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆಯೇ ಬಾಂಗ್ಲಾದೇಶದ ನದಿಗಳು ಜೀವ ಪಡೆದುಕೊಳ್ಳುತ್ತವೆ. ನೂರಾರು ಮರದ ದೋಣಿಗಳು ತರಕಾರಿ, ಮೀನು ಮತ್ತು ಮಸಾಲೆ ಪದಾರ್ಥಗಳನ್ನು ತುಂಬಿಕೊಂಡು ಒಂದೇ ಕಡೆ ಬಂದು ಸೇರುತ್ತವೆ. ಇಲ್ಲಿನ ಮಕ್ಕಳು ನಡೆಯೋದನ್ನು ಕಲಿಯೋಕ್ಕಿಂತ ಮುಂಚೆ ಈಜೋದನ್ನು ಕಲಿತು ಬಿಟ್ಟಾರೆ. ಅದು ಬರೀ ಆಟಕ್ಕಲ್ಲ, ಇಲ್ಲಿ ಬದುಕಿ ಉಳಿಯೋಕೆ ಬೇಕಾದ ಒಂದು ಮುಖ್ಯವಾದ ಸ್ಕಿಲ್ ಆಗಿ. ಈ ತೇಲುವ ಎಕಾನಮಿಯ ಫ್ಲೋಟಿಂಗ್ ಇಕಾನಮಿ ಅತ್ಯಂತ ಪ್ರಮುಖವಾದ ಪ್ರಾಡಕ್ಟ್ ಯಾವುದು ಗೊತ್ತಾ? ಅದುವೇ ಹಿಲ್ಸಾ ಮೀನು. ಒಂಥರ ಬೆಳ್ಳಿಯ ಹಾಗೆ ಹೊಳೆಯೋ ಮೀನು ಇದು. ಇಡೀ ಪ್ರಪಂಚದ 97% ಹಿಲ್ಸಾ ಮೀನುಗಳು ಬರೀ ಬಾಂಗ್ಲಾದೇಶದಿಂದಲೇ ಬರುತ್ತವೆ.
ಯಾವಾಗ ಪ್ರವಾಹದ ಕಾರಣದಿಂದ ಇಲ್ಲಿನ ಜಮೀನು 6 ತಿಂಗಳ ಕಾಲ ನೀರಿನಲ್ಲಿ ಮುಳುಗಿ ಹೋಗುತ್ತೋ ಆಗ ಬಾಂಗ್ಲಾದೇಶ ಸೋಲೊಪ್ಪಿಕೊಳ್ಳಲ್ಲ. ಅವರು ಸ್ಕೂಲ್ಗಳನ್ನೇ ದೋಣಿಗಳ ಮೇಲೆ ತಂದು ಬಿಡ್ತಾರೆ. ಇಲ್ಲಿ ಶಿಧುಲೈ ಸ್ವನಿರ್ಭರ ಸಂಸ್ಥೆ ಅನ್ನೋ ಒಂದು NGO ಗೋ ಇದೆ. ಇದು ಬಾಂಗ್ಲಾದೇಶದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಎಜುಕೇಶನ್ ನಿಂತು ಹೋಗಬಾರದು ಅಂತ ಕೆಲಸ ಮಾಡ್ತಿದೆ. ಇವರು ಸುಮಾರು 26 ಫ್ಲೋಟಿಂಗ್ ಸ್ಕೂಲ್ಗಳನ್ನು ತೇಲುವ ಶಾಲೆಗಳು ನಡೆಸುತ್ತಿದ್ದಾರೆ. ಸೋಲಾರ್ ಪವರ್ನಿಂದ ನಡೆಯೋ ಈ ದೋಣಿಗಳಲ್ಲಿ ಕ್ಲಾಸ್ ರೂಮ್, ಲೈಬ್ರರಿ, ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಎಲ್ಲವೂ ಇರುತ್ತೆ. ನೆಲ ನೀರಿನ ಅಡಿಯಲ್ಲಿರಲಿ ಅಥವಾ ಮೇಲಿರಲಿ, ಈ ಬೋಟ್ ಸ್ಕೂಲ್ ಎಲ್ಲರಿಗೂ ಶಿಕ್ಷಣ ಕೊಡೋಕೆ ಅಲ್ಲಿಗೆ ತಲುಪೇ ಬಿಡುತ್ತೆ. ಈ ಶಿಧುಲೈ ಸ್ವನಿರ್ಭರ ಸಂಸ್ಥೆಗೆ 2005ರಲ್ಲಿ ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ನಿಂದ $1 ಮಿಲಿಯನ್ ಗ್ರಾಂಟ್ ಅನುದಾನ ಸಿಕ್ತು. ಅಂದ್ರೆ ಇದು ವಾಪಸ್ ಕೊಡಬೇಕಾಗಿಲ್ಲದ ಬರೀ ಸಮಾಜ ಸೇವೆಗಾಗಿ ಸಿಗೋ ಫಂಡ್ ಅನ್ನಿ. ಇನ್ನು 2012ರಲ್ಲಿ ಇದಕ್ಕೆ ವೈಸ್ ಪ್ರೈಸ್ ಫಾರ್ ಎಜುಕೇಶನ್ ಅನ್ನೋ ಪ್ರಶಸ್ತಿ ಕೊಟ್ಟು ಗೌರವಿಸಲಾಯಿತು. ಇದು ಎಜುಕೇಶನ್ನಲ್ಲಿ ಮಾಡೋ ಹೊಸ ಇನ್ನೋವೇಷನ್ಗಳಿಗೆ ನಾವೀನ್ಯತೆ ಸಿಗೋ ಇಂಟರ್ನ್ಯಾಷನಲ್ ಅವಾರ್ಡ್. ಅಷ್ಟೇ ಅಲ್ಲ, ಬಾಂಗ್ಲಾದೇಶದ ಜನ ಫ್ಲೋಟಿಂಗ್ ಗಾರ್ಡನ್ಸ್, ತೇಲುವ ತೋಟಗಳು ಕೂಡ ರೆಡಿ ಮಾಡಿದ್ದಾರೆ. ಅಂದ್ರೆ ನೀರಿನ ಮೇಲೆ ತೇಲೋ ಪ್ಲಾಟ್ಫಾರ್ಮ್ಗಳನ್ನು ಜಲಸಸ್ಯಗಳು ಮತ್ತು ಕಂಪೋಸ್ಟ್ ಗೊಬ್ಬರ ಬಳಸಿ ತಯಾರು ಮಾಡ್ತಾರೆ. ಇದರ ಮೇಲೆ ಆರಾಮಾಗಿ ಬೆಳೆಗಳನ್ನ ಬೆಳೀತಾರೆ. ಗೆಳೆಯರೇ, ಈಗ ಇಲ್ಲಿನ ಊಟದ ವಿಷಯಕ್ಕೆ ಬರೋಣ. ಬೆಂಗಾಲಿ ಅಡುಗೆ ಅನ್ನೋದು ಇಡೀ ದಕ್ಷಿಣ ಏಷ್ಯಾದಲ್ಲೇ ಸಖತ್ ರಿಚ್ ಆಗಿರೋ ಒಂದು ಸಾಂಪ್ರದಾಯಿಕ ಫುಡ್ ಕಲ್ಚರ್. ಆದ್ರೆ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಬಾಂಗ್ಲಾದೇಶ ಅಂದ್ರೆ ಬರೀ ನೆರೆಹಾವಳಿ ಮತ್ತು ಫ್ಯಾಕ್ಟರಿಗಳಿಗೆ ಫೇಮಸ್ ಅಂತ ಅನ್ಕೊಂಡಿದ್ದಾರೆ, ಊಟಕ್ಕಲ್ಲ. ಆದ್ರೆ ಇಲ್ಲಿನ ಪ್ರತಿಯೊಂದು ಬೆಂಗಾಲಿ ಊಟದ ಮೇನ್ ಐಟಂ ಯಾವುದು ಅಂದ್ರೆ ಅದುವೇ ಅನ್ನ ಮತ್ತು ಮೀನು. ಇದನ್ನ ಸಾಸಿವೆ ಎಣ್ಣೆ, ಹಸಿಮೆಣಸಿನಕಾಯಿ ಮತ್ತು ಮಸಾಲೆ ಹಾಕಿ ಸಖತ್ತಾಗಿ ಮಾಡ್ತಾರೆ. ಇದಲ್ಲದೆ ಗೆಳೆಯರೇ, ಬಾಂಗ್ಲಾದೇಶದ ರೋಡ್ಗಳು ಬರೀ ಜನಜಂಗುಳಿ ಮತ್ತು ಕಲರ್ಫುಲ್ ಆಗಿರೋದು ಮಾತ್ರವಲ್ಲ, ಇಲ್ಲಿನ ಸ್ಟ್ರೀಟ್ ಫುಡ್ ಕಲ್ಚರ್ ಕೂಡ ಸಖತ್ ಡಿಫರೆಂಟ್ ಆಗಿದೆ. ಇಲ್ಲಿನ ಪುಚ್ಕಾ ಅಂದ್ರೆ ನಮ್ಮ ಗೋಲಗಪ್ಪ ತರ, ಅದಕ್ಕೆ ಮಸಾಲೆ ಕಡ್ಲೆ ಮತ್ತು ಹುಣಸೆ ಹಣ್ಣಿನ ನೀರು ಹಾಕಿ ಕೊಡ್ತಾರೆ. ಇನ್ನು ಪೀಠಾ ಅನ್ನೋ ಸ್ವೀಟ್ ಡಿಶ್ ಅಂದ್ರೆ ಸಿಹಿ ಅಕ್ಕಿಯಿಂದ ಮಾಡೋ ಒಂದು ಸ್ಪೆಷಲ್ ಸ್ವೀಟ್ ಇಲ್ಲಿನ ಹಬ್ಬ ಹರಿದಿನಗಳ ಮೇನ್ ಅಟ್ರಾಕ್ಷನ್. ಅಷ್ಟೇ ಅಲ್ಲ, ಇಲ್ಲಿನ ಪ್ರತಿ ಗಲ್ಲಿಯಲ್ಲೂ ಸಖತ್ ಟೇಸ್ಟಿ ಮತ್ತು ಕಮ್ಮಿ ರೇಟ್ನ ಬಿರಿಯಾನಿ ಸಿಗುತ್ತೆ. ಇಲ್ಲಿನ ಜನ ದಿನಾಲೂ ಸಿಕ್ಕಾಪಟ್ಟೆ ಟೀ ಕುಡಿತಾರೆ. ಅದರಲ್ಲೂ ಮಣ್ಣಿನ ಕುಡಿಕೆಯಲ್ಲಿ ಕೊಡೋ ಸ್ಪೆಷಲ್ ತಂದೂರಿ ಚಾಯ್ ಕುಡಿದ್ರೆ ಆ ಬಿಸಿ ಟೀ ಮಣ್ಣಿನ ಘಮ ಕೊಡುತ್ತೆ ಮತ್ತು ಆಮೇಲೆ ಆ ಕುಡಿಕೆ ಮಣ್ಣಿನಲ್ಲೇ ಸೇರಿ ಹೋಗುತ್ತೆ. ಆದ್ರೆ ಈ ಪಿಕ್ಚರ್ನ ಇನ್ನೊಂದು ಸೈಡ್ ಕೂಡ ಇದೆ. ಎಷ್ಟೋ ಕಡೆ ಸ್ಟ್ರೀಟ್ ಫುಡ್ಗಳನ್ನ ಓಪನ್ ಆಗಿ ಮಾರ್ತಾರೆ. ಅಲ್ಲಿ ಕ್ಲೀನ್ನೆಸ್, ಸ್ವಚ್ಛತೆ ಕಾಪಾಡೋದು ಒಂದು ದೊಡ್ಡ ಚಾಲೆಂಜ್. ಪಾತ್ರೆಗಳನ್ನ ಕೆಲವೊಮ್ಮೆ ಎಲ್ಲೋ ಸಿಗೋ ಓಪನ್ ನೀರಿನಲ್ಲಿ ತೊಳಿತಾರೆ ಮತ್ತು ಶೆಕೆಗೆ ಊಟ ಬೇಗ ಹಾಳಾಗೋ ಚಾನ್ಸ್ ಇದ್ರೂ ತುಂಬಾ ಹೊತ್ತು ಹೊರಗಡೆನೆ ಇಟ್ಟಿರ್ತಾರೆ. ಇನ್ನು ಹಳ್ಳಿಗಳ ಕಡೆ ರಿಸೋರ್ಸ್ ಕಮ್ಮಿ ಇರೋದ್ರಿಂದ ಕೆಲವು ಕಮ್ಯುನಿಟಿಗಳು ಪ್ರೋಟೀನ್ಗಾಗಿ ಮಿಡತೆ ಅಥವಾ ಕೀಟಗಳನ್ನ ತಿಂತಾರೆ. ಇನ್ನು ಕೆಲವು ಕಡೆ ಶಕ್ತಿ ಬರುತ್ತೆ ಅಂತ ಬೊಕ್ಕಡದ ಆಡಿನ ಹಸಿ ಲಿವರ್ ಅಥವಾ ಫ್ರೆಶ್ ರಕ್ತವನ್ನು ಕುಡಿಯೋ ನಂಬಿಕೆಯಿಂದ ಕುಡಿತಾರೆ. ಈ ಸಂಪ್ರದಾಯಗಳು ಯಾವುದೇ ಹವ್ಯಾಸಕ್ಕಾಗಿ ಮಾಡ್ತಿರೋದಲ್ಲ, ಬದಲಿಗೆ ಆರ್ಥಿಕ ಪರಿಸ್ಥಿತಿ ಮತ್ತು ರಿಸೋರ್ಸ್ಗಳ ಕೊರತೆಯಿಂದ ಮಾಡ್ತಿರೋದು. ಇದು ಈ ದೇಶದ ಜನರ ಬದುಕಿನ ಕಷ್ಟದ ಮುಖವನ್ನು ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸುತ್ತೆ. ಇರಲಿ, ಈಗ ನೀವೇ ಹೇಳಿ, ನೀವು ಬಾಂಗ್ಲಾದೇಶಕ್ಕೆ ಹೋದ್ರೆ ಅಲ್ಲಿನ ಸ್ಟ್ರೀಟ್ ಫುಡ್ ಟ್ರೈ ಮಾಡ್ತೀರಾ? ಗೆಳೆಯರೇ, ಬಾಂಗ್ಲಾದೇಶದಲ್ಲಿ ಸುಮಾರು 8 ಲಕ್ಷ ಜನ ಗಂಡಸರಿದ್ದಾರೆ. ಇವರ ಕೆಲಸ ಈ ರಿಕ್ಷಾ ಓಡಿಸೋದಕ್ಕಿಂತಲೂ 100 ಪಟ್ಟು ಡೇಂಜರ್ ಆಗಿದೆ. ಇವರನ್ನು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್, ಬರಿಗೈಯಲ್ಲಿ ಮಲ ಹೊರುವವರು, ಗಟಾರ ಕ್ಲೀನ್ ಮಾಡೋರು ಅಂತ ಕರೀತಾರೆ. ಈ ಜನ ಸಿಟಿಯ ಸೀವರೇಜ್ ಲೈನ್ಗಳ ಒಳಗಡೆ ಇಳಿದು ತಮ್ಮ ಕೈಯಾರೆ ಕ್ಲೀನ್ ಮಾಡ್ತಾರೆ. ಇವರು ಸೆಪ್ಟಿಕ್ ಟ್ಯಾಂಕ್ ಮತ್ತು ಡ್ರೈನೇಜ್ ಲೈನ್ಗಳ ಒಳಗಡೆ ಇಳಿಯೋದು ಯಾವುದೇ ಸೇಫ್ಟಿ ಗೇರ್ಸ್ ಇಲ್ಲದೇನೆ. ಮಾಸ್ಕ್ ಇರಲ್ಲ, ಗ್ಲೌಸ್ ಇರಲ್ಲ, ಕೊನೆಗೆ ಒಂದು ಸೇಫ್ಟಿ ಹಗ್ಗನೂ ಇರಲ್ಲ. ಪೂರ್ತಿ ಕತ್ತಲಲ್ಲಿ ಮನುಷ್ಯರ ಮಲ ಮೂತ್ರದ ನಡುವೆ ನಿಂತು ಕೆಲಸ ಮಾಡ್ತಾರೆ. ಈ ಗಟಾರಗಳ ಒಳಗಡೆ ಇರೋ ಕೆಟ್ಟ ಮಿಥೇನ್ ಗ್ಯಾಸ್ ಕುಡಿದು ಪ್ರತಿ ವರ್ಷ 100 ಜನ ಪ್ರಾಣ ಬಿಡ್ತಾರೆ. ಇಷ್ಟೆಲ್ಲಾ ಜೀವ ಪಣಕ್ಕಿಟ್ಟು ದುಡಿದ್ರೆ ಇವರಿಗೆ ಸಿಗೋ ಸಂಬಳ ದಿನಕ್ಕೆ ಬರೀ $4, ಸುಮಾರು 300 - 350 ಈಗ ಇಲ್ಲಿ ಒಂದು ಕಹಿ ಸತ್ಯ ಇದೆ, ಇದರ ಬಗ್ಗೆ ಯಾರು ಮಾತಾಡಲ್ಲ. ಗೆಳೆಯರೇ, ಬಾಂಗ್ಲಾದೇಶದಲ್ಲಿ 91% ಮುಸ್ಲಿಂ ಜನಸಂಖ್ಯೆ ಇದೆ. ಆದ್ರೆ ಇದಕ್ಕೆ ಪೂರ್ತಿ ಉಲ್ಟಾ ಅನ್ನೋ ಹಾಗೆ, ಇಲ್ಲಿರೋ ಕ್ಲೀನಿಂಗ್ ಕಾರ್ಮಿಕರಲ್ಲಿ 98% ಜನ ದಲಿತ ಹಿಂದೂ ಸಮುದಾಯಕ್ಕೆ ಸೇರಿದವರು. ಒಂದು ಕಾಲದಲ್ಲಿ ಯಾರನ್ನ ಅಸ್ಪೃಶ್ಯರು ಅಂತ ಕರೀತಾ ಇದ್ರೋ ಆ ಪದ್ಧತಿಯನ್ನು ಕಾನೂನು ಏನೋ ಬ್ಯಾನ್ ಮಾಡಿದೆ. ಆದ್ರೆ ಸಮಾಜ ಮಾತ್ರ ಇವತ್ತಿಗೂ ಇವರನ್ನ ಪೂರ್ತಿಯಾಗಿ ಕೈಬಿಟ್ಟಿಲ್ಲ. ದಕ್ಷಿಣ ಏಷ್ಯಾದ ಅತಿ ದೊಡ್ಡ ಇಸ್ಲಾಮಿಕ್ ದೇಶವೊಂದು ತನ್ನ ಇಡೀ ಸಿವರೇಜ್ ಸಿಸ್ಟಮ್ ಅನ್ನು ನಡೆಸುತ್ತಿರೋದು ಒಬ್ಬ ಹಿಂದೂ ಜಾತಿಯ ಜನರ ಹೆಗಲ ಮೇಲೆ. ಇಲ್ಲಿನ ದುರಂತ ಏನಪ್ಪಾ ಅಂದ್ರೆ, ಈ ಕಾರ್ಮಿಕರ ಮಕ್ಕಳಿಗೆ ಬೇರೆ ಕೆಲಸ ಸಿಗದೆ ಕೊನೆಗೆ ತಂದೆ ಮಾಡ್ತಿದ್ದ ಇದೇ ಗಲೀಜು ಕೆಲಸವನ್ನೇ ಪರಂಪರೆಯಾಗಿ ಮಾಡಬೇಕಾದ ಪರಿಸ್ಥಿತಿ ಇದೆ.
ಈಗ ಜಸ್ಟ್ ಈ ಸೀನ್ ನೋಡಿ. ಇದು ಬಾಂಗ್ಲಾದೇಶದ ಕ್ಯಾಪಿಟಲ್ ಸಿಟಿ ಢಾಕಾ. ಇಲ್ಲಿನ ರಶ್ ನೋಡಿದ್ರೆ ತಲೆ ಕೆಟ್ಟು ಹೋಗುತ್ತೆ. ಆಟೋ ರಿಕ್ಷಾಗಳು, ಬಸ್ಗಳು, ಬೈಕ್ಗಳು ಮತ್ತು ನಡ್ಕೊಂಡು ಹೋಗೋ ಜನ ಇಡೀ ರೋಡನ್ನೇ ಜಾಮ್ ಮಾಡಿಬಿಡ್ತಾರೆ. ಢಾಕಾದ ಟ್ರಾಫಿಕ್ ಪ್ರಪಂಚದ ಯಾವುದೇ ದೊಡ್ಡ ಸಿಟಿಗಿಂತಲೂ ಸಖತ್ ವರ್ಸ್ಟ್ ಕೆಟ್ಟದಾಗಿ ಆಗಿದೆ. ಇವತ್ತಿನ ಜನಸಂಖ್ಯೆಗೆ ತಕ್ಕ ಹಾಗೆ ಇಲ್ಲದ ಸಣ್ಣ ರೋಡ್ಗಳಲ್ಲಿ ಹಳೆ ಡಬ್ಬಾ ಬಸ್ಗಳು ಓಡ್ತಾ ಇರುತ್ತವೆ. ಜನ ಜಾಗ ಇಲ್ಲದೆ ಬಸ್ ರೂಫ್ ಛಾವಣಿ ಮೇಲೆಲ್ಲ ಕೂತಿರ್ತಾರೆ. ಇನ್ನು ಟ್ರೈನ್ಗಳ ಕಥೆನೂ ಅಷ್ಟೇ. ರಶ್ ಇರೋ ಟೈಮ್ನಲ್ಲಂತೂ ಟ್ರೈನ್ನ ಹೊರಗಡೆ, ಬಾಗಿಲಲ್ಲಿ, ಮೇಲೆ ಅಂತ ಜನ ಜೇನುಗೂಡಿನ ತರ ಹಕ್ಕೊಂಡಿರ್ತಾರೆ. ಇವೆಲ್ಲದರ ನಡುವೆ ನಮಗೆ ಅರ್ಥನೇ ಆಗದ ಇನ್ನೊಂದು ಸೀನ್ ಇದೆ, ಅದುವೇ ರಿಕ್ಷಾಗಳು. ಢಾಕಾ ನಗರ ಪ್ರಪಂಚದ ರಿಕ್ಷಾ ರಾಜಧಾನಿ ಇದ್ದ ಹಾಗೆ. ಇಲ್ಲಿ ಬರೋಬ್ಬರಿ 4 ರಿಂದ 6 ಲಕ್ಷದವರೆಗೆ ರಿಕ್ಷಾಗಳು ಓಡ್ತಾವೆ ಅಂದ್ರೆ ನೀವೇ ಊಹೆ ಮಾಡಿ. ಇದನ್ನ ಸುಮಾರು 22 ಲಕ್ಷ ಜನ ಗಂಡಸರು 42 ಡಿಗ್ರಿ ಸೆಲ್ಸಿಯಸ್ ಧಗಧಗಿಸೋ ಶೆಕೆ ಮತ್ತು ಹೊಗೆ ತುಂಬಿರೋ ಗಾಡಿಯ ನಡುವೆ ಓಡಿಸ್ತಾರೆ. ಗೆಳೆಯರೇ, ಢಾಕಾದ ಟ್ರೈನ್ಗಳಲ್ಲಿ ಎಷ್ಟೊಂದು ರಶ್ ಇರುತ್ತೆ ಅಂದ್ರೆ ಜನ ಅನಿವಾರ್ಯವಾಗಿ ಟ್ರೈನ್ ರೂಫ್ ಛಾವಣಿ ಮೇಲೆ ಕೂರಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಜನ ಬಾಗಿಲುಗಳಲ್ಲಿ ನೇತಾಡ್ತಾರೆ, ಕಿಟಕಿಗಳಿಗೆ ಅಂಟಿಕೊಳ್ತಾರೆ, ಒಟ್ಟಿನಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೋ ಅಲ್ಲೆಲ್ಲ ನುಗ್ಗಿ ಜಾಗ ಮಾಡ್ಕೊಳ್ತಾರೆ. ಈ ರೀಸನ್ನಿಂದಾಗಿ ಪ್ರತಿ ವರ್ಷ ಸುಮಾರು 200 ಜನವರಿ ಢಾಕಾದಲ್ಲಿ ಟ್ರೈನ್ನಿಂದ ಕೆಳಗೆ ಬಿದ್ದು ಪ್ರಾಣ ಕಳ್ಕೊಳ್ತಾರೆ. ಢಾಕಾದ ಟ್ರೈನ್ಗಳಲ್ಲಿ ಈ ತರ ಲತಾಡಿಕೊಂಡು ಜರ್ನಿ ಮಾಡೋದನ್ನ ಅಲ್ಲಿನ ಜನ ಒಂದು ಹೆಸರಿಟ್ಟು ಕರೀತಾರೆ, ಅದೇ ಹ್ಯಾಂಗಿಂಗ್ ರೈಡ್. ಗೆಳೆಯರೇ, ಯಾವಾಗ ಬಾಂಗ್ಲಾದೇಶ 1971ರಲ್ಲಿ ಪಾಕಿಸ್ತಾನದ ಜೊತೆ ಯುದ್ಧ ಮಾಡಿ ಆಜಾದ್, ಸ್ವತಂತ್ರ ಆಯ್ತೋ ಆಗ ಲಕ್ಷಾಂತರ ಜನ ಕೊಲೆಯಾದ್ರು. ಇದನ್ನ ಇಡೀ ಪ್ರಪಂಚ ತುಂಬಾ ಕಠಿಣ ದೃಷ್ಟಿಯಿಂದ ನೋಡಿತ್ತು. ಆ ಟೈಮ್ನಲ್ಲಿ ಇಲ್ಲಿನ ಹಸಿವು, ಪ್ರವಾಹ ಮತ್ತು ಬಡತನ ನೋಡಿದ್ರೆ ಇವು ಯಾವತ್ತೂ ಮುಗಿಯಲ್ಲೇನೋ ಅನ್ನೋ ತರ ಇತ್ತು. ಆದ್ರೆ ಇವತ್ತು, ಬರೋಬ್ಬರಿ 54 ವರ್ಷಗಳ ನಂತರ ಬಾಂಗ್ಲಾದೇಶ ಇಡೀ ಏಷ್ಯಾದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರೋ ಎಕಾನಮಿಗಳಲ್ಲಿ ಅರ್ಥವ್ಯವಸ್ಥೆ ಒಂದಾಗಿದೆ. 2009 ರಿಂದ 2020ರ ನಡುವೆ ಬಾಂಗ್ಲಾದೇಶ ಕಂಟಿನ್ಯೂಸ್ ಆಗಿ 6%ಕ್ಕಿಂತಲೂ ಹೆಚ್ಚು ಜಿಡಿಪಿ ಗ್ರೋತ್ ಅನ್ನು ಮೇಂಟೈನ್ ಮಾಡಿಕೊಂಡು ಬಂದಿದೆ. ನವೆಂಬರ್ 2026ರಲ್ಲಿ ಬಾಂಗ್ಲಾದೇಶ ಅಫಿಷಿಯಲ್ ಆಗಿ ಯುನೈಟೆಡ್ ನೇಷನ್ಸ್ನ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್, ಅತಿ ಹಿಂದುಳಿದ ದೇಶಗಳ ಲಿಸ್ಟ್ನಿಂದ ಹೊರಬಂದು ಡೆವಲಪಿಂಗ್ ನೇಷನ್, ಅಭಿವೃದ್ಧಿ ಹೊಂದುತ್ತಿರುವ ದೇಶ ಆಗೋ ಕಡೆ ಮುನ್ನುಗ್ಗುತ್ತಿದೆ. ಅದಕ್ಕೆ ದೊಡ್ಡ ದೊಡ್ಡ ಎಕನಾಮಿಸ್ಟ್ಗಳು, ಅರ್ಥಶಾಸ್ತ್ರಜ್ಞರು ಇದನ್ನ ಏಷ್ಯನ್ ಟೈಗರ್ ಅಂತ ಕರೀತಾರೆ. ಗೆಳೆಯರೇ, ಇಂಡಿಪೆಂಡೆನ್ಸ್ ಸಿಕ್ಕಾಗ ಬಾಂಗ್ಲಾದೇಶದ ಸಾಕ್ಷರತಾ ಪ್ರಮಾಣ, ಓದು ಬರಹ ಬಲ್ಲವರು ಬರೀ 17.6ರಷ್ಟಿತ್ತು. ಇವತ್ತು ಅದು 74.66ಕ್ಕೆ ಬಂದು ನಿಂತಿದೆ. ಬಾಲ್ಯ ವಿವಾಹ 1997ರಲ್ಲಿ 75ರಷ್ಟಿತ್ತು. ಅದು ಇವತ್ತು 2026ರ ಹೊತ್ತಿಗೆ 45ರಿಂದ 50ಕ್ಕೆ ಇಳಿದಿದೆ. ಇಲ್ಲಿನ ಫ್ಲೋಟಿಂಗ್ ಸ್ಕೂಲ್ಗಳು, ತೇಲುವ ಶಾಲೆಗಳು 1600ಕ್ಕೂ ಹೆಚ್ಚು ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇವೆ. ಒಂದು ವೇಳೆ ಇವು ಇಲ್ಲದೆ ಹೋಗಿದ್ರೆ 10,000ಕ್ಕೂ ಹೆಚ್ಚು ಮಕ್ಕಳು ತಿಂಗಳುಗಟ್ಟಲೆ ಓದಿನಿಂದ ವಂಚಿತರಾಗ್ತಾ ಇದ್ರು. ಗೆಳೆಯರೇ, ಬಾಂಗ್ಲಾದೇಶಕ್ಕೆ ಭಾರತದ ಹಾಗೆ ಅಮೆರಿಕ, ಇಸ್ರೇಲ್ ಅಥವಾ ರಷ್ಯಾದ ಸಿಂಪತಿ ಬೇಕಾಗಿಲ್ಲ. ಯಾಕಂದ್ರೆ ಈ ದೇಶ ಹುಟ್ಟಿದಾಗ ಪ್ರಪಂಚ ಇದನ್ನೊಂದು ಬಾಸ್ಕೆಟ್ ಕೇಸ್, ಉದ್ಧಾರವೇ ಆಗದ ದೇಶ ಅಂತ ಅಣಕಿಸಿತ್ತು. ಆದ್ರೆ ಇವತ್ತು ಅದೇ ದೇಶ ಇಡೀ ಏಷ್ಯಾ ಖಂಡಕ್ಕೆ ಒಂದು ದೊಡ್ಡ ಇನ್ಸ್ಪಿರೇಷನ್, ಪ್ರೇರಣೆ ಆಗಿ ನಿಂತಿದೆ. ಇದು ಯಾಕೆ ಅಂದ್ರೆ ಇಲ್ಲಿನ ಸಮಸ್ಯೆಗಳೆಲ್ಲ ಪೂರ್ತಿಯಾಗಿ ಮುಗಿದು ಹೋಗಿವೆ ಅಂತಲ್ಲ, ಬದಲಿಗೆ ಇಲ್ಲಿನ ಜನ ಆ ಸಮಸ್ಯೆಗಳಿಗೆ ಹೆದರಿ ಸುಮ್ಮನೆ ಕೂರಲಿಲ್ಲ. ಅವರು ತುಂಬಾ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಮತ್ತು ಪ್ರಗತಿ ಮಾಡ್ತಾ ಇದ್ದಾರೆ. ಅದು ಇವತ್ತು ಬಾಂಗ್ಲಾದೇಶದಲ್ಲಿ ಕಣ್ಣಾರೆ ಕಾಣಿಸ್ತಾ ಇದೆ. ಬರೀ ಬಾಯಿ ಮಾತಲ್ಲಲ್ಲ, ಬದಲಿಗೆ ಇಲ್ಲಿನ ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲೂ, ಅಂಕಿ ಅಂಶಗಳಲ್ಲಿ ಇದು ಸಾಬೀತಾಗಿದೆ. ಅಂದ ಹಾಗೆ ಗೆಳೆಯರೇ, ಈ ವಿಡಿಯೋದಲ್ಲಿರೋ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿಯು ಪಕ್ಕಾ ವೆರಿಫೈಡ್ ಆಗಿದೆ. ಅದೇ ನಮ್ಮ ವಿಡಿಯೋದ ದೊಡ್ಡ ಸ್ಪೆಷಾಲಿಟಿ. ಗೆಳೆಯರೇ, ಬಾಂಗ್ಲಾದೇಶದ ಹಳ್ಳಿಗಳಲ್ಲಿ ಇವತ್ತಿಗೂ ಸುಮಾರು 60ರಷ್ಟು ಜನ ಹಸುವಿನ ಸಗಣಿಯನ್ನ ಒಣಗಿಸಿ ಬೆರಟ ತರ ಮಾಡಿ ಅದನ್ನೇ ಅಡುಗೆಗೆ ಊರ್ವಳಾಗಿ ಯೂಸ್ ಮಾಡ್ತಾರೆ. ಇದು ಉಚಿತವಾಗಿ ಸಿಗುತ್ತೆ, ಮತ್ತೆ ಸಿಗುತ್ತೆ. ಇದೇ ಈ ದೇಶದ ಅಸಲಿ ತಾಕತ್ತು ಕೂಡ ಹೌದು. ಗೆಳೆಯರೇ, ನಿಮಗೆ ಗೊತ್ತಾ, ಇಷ್ಟೊಂದು ಜನಜಂಗುಳಿ, ಇಷ್ಟೊಂದು ಬಡತನ ಮತ್ತು ಇಷ್ಟೊಂದು ಗಲೀಜು ಇದ್ರೂ ಕೂಡ ಬಾಂಗ್ಲಾದೇಶ ಎಲ್ಲೂ ಸ್ಟಾಪ್ ಆಗ್ತಿಲ್ಲ. ಯಾಕಂದ್ರೆ ಇಲ್ಲಿನ ಜನ ಪರಿಸ್ಥಿತಿಗೆ ಹೆದರಿ ತಲೆ ಬಾಗುತ್ತಿಲ್ಲ, ಬದಲಿಗೆ ಆ ಪರಿಸ್ಥಿತಿಯನ್ನೇ ತಮಗೆ ಬೇಕಾದ ಹಾಗೆ ತಿರುಗಿಸಿಕೊಳ್ತಾ ಇದ್ದಾರೆ. ಒಂದ್ ಕಡೆ ರೋಡ್ಗಳಲ್ಲಿ ಫುಲ್ ಹೊಗೆ ತುಂಬಿದ್ರೆ, ಇನ್ನೊಂದ್ ಕಡೆ ಹಳ್ಳಿಗಳಲ್ಲಿ ಹೆಣ್ಣುಮಕ್ಕಳು ಸಣ್ಣ ಸಣ್ಣ ಬಿಸಿನೆಸ್ಗಳನ್ನು ನಡೆಸ್ತಿದ್ದಾರೆ. ಯಾರೋ ಹೊಲಿಗೆ ಕೆಲಸ ಮಾಡ್ತಿದ್ದಾರೆ, ಇನ್ಯಾರೋ ಬೇಸಾಯ ಮಾಡ್ತಿದ್ದಾರೆ, ಮತ್ತೆ ಕೆಲವರಂತೂ ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡ್ಕೊಂಡು ಆರಾಮಾಗಿ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ಗೆಳೆಯರೇ, ಬಾಂಗ್ಲಾದೇಶ ಇಡೀ ಪ್ರಪಂಚದಲ್ಲೇ ಮೈಕ್ರೋಫೈನಾನ್ಸ್,
ಸಣ್ಣ ಸಾಲದ ಪದ್ಧತಿ ಮೂಲಕ ಬಡ ಜನರಿಗೆ ಸ್ವಂತ ಕಾಲ ಮೇಲೆ ನಿಲ್ಲೋಕೆ ದೊಡ್ಡ ಅವಕಾಶ ಮಾಡಿಕೊಟ್ಟಿರೋ ದೇಶಗಳಲ್ಲಿ ಒಂದು. ಸಣ್ಣ ಸಣ್ಣ ಲೋನ್ ತಗೊಂಡು ಇಲ್ಲಿನ ಜನ ತಮ್ಮ ಲೈಫನ್ನು ತಾವೇ ಚೇಂಜ್ ಮಾಡಿಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದ ಹಾಗೆ ಇಲ್ಲಿ ಬೇರೆ ಬೇರೆ ವೆರೈಟಿಯ ಮಾವಿನ ಹಣ್ಣುಗಳನ್ನು ಬೆಳೀತಾರೆ. ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಾವಿನ ತಳಿಗಳನ್ನು ಬೆಳೆಯೋದು ಇದೇ ಬಾಂಗ್ಲಾದೇಶದಲ್ಲಿ. ಇಲ್ಲಿ ದೇಶಿ ವಿದೇಶಿ ಅನ್ನೋ ಎಲ್ಲಾ ತರಹದ ಮ್ಯಾಂಗೋ ವೆರೈಟಿಗಳು ಸಿಗುತ್ತವೆ. ಇವು ಬಹುಶಃ ನಿಮಗೆ ಬೇರೆ ಯಾವ ದೇಶದಲ್ಲೂ ಸಿಗಲ್ಲ. ಇಲ್ಲಿ ನಿಮಗೆ ಅಮೆರಿಕದಿಂದ ಹಿಡಿದು ಚೀನಾದವರೆಗೆ ಎಲ್ಲಾ ದೇಶದ ಮಾವಿನ ತಳಿಗಳು ಸಿಗುತ್ತವೆ. ಇಲ್ಲಿನ ನರ್ಸರಿಗಳಲ್ಲಿ ಹೆಣ್ಣುಮಕ್ಕಳು ಸಖತ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಯಾವ ಹೆಣ್ಣುಮಕ್ಕಳು ಒಂದು ಕಾಲದಲ್ಲಿ ಬರೀ ಮನೆಗೆ ಸೀಮಿತವಾಗಿದ್ರೋ ಆ ಹೆಣ್ಣುಮಕ್ಕಳು ಇವತ್ತು ನರ್ಸರಿ, ಫ್ಯಾಕ್ಟರಿ ಮತ್ತು ಆಫೀಸ್ಗಳಲ್ಲೆಲ್ಲ ಧೂಳೆಬ್ಬಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ದೇಶದ ಎಕಾನಮಿಗೆ ಅಸಲಿ ಸ್ಪೀಡ್ ಸಿಗ್ತಾ ಇರೋದು. ಇಲ್ಲಿನ ಜನ ಯಾರೋ ಬಂದು ತಮಗೆ ಹೆಲ್ಪ್ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂರಲ್ಲ. ತಮ್ಮ ಪರಿಸ್ಥಿತಿಯನ್ನು ತಾವೇ ಬದಲಾಯಿಸಿಕೊಳ್ತಾರೆ ಮತ್ತು ಅದು ಚೇಂಜ್ ಆಗ್ತಾನೂ ಇದೆ. ಎಲ್ಲಿ ಪ್ರತಿ ವರ್ಷ ಪ್ರವಾಹ ಬರುತ್ತೋ ಅಲ್ಲಿನ ಜನ ನೀರಿನ ಮೇಲೆ ತೇಲೋ ಗದ್ದೆಗಳನ್ನೇ ಫ್ಲೋಟಿಂಗ್ ಫಾರ್ಮ್ಸ್ ರೆಡಿ ಮಾಡ್ಕೊಳ್ತಾರೆ. ಎಲ್ಲಿ ಸ್ಕೂಲ್ಗಳು ನೀರಿನಲ್ಲಿ ಮುಳುಗುತ್ತವೋ ಅಲ್ಲಿ ಕ್ಲಾಸ್ರೂಮ್ಗಳೇ ಬೋಟ್ ಮೇಲೆ ರನ್ ಆಗೋಕೆ ಸ್ಟಾರ್ಟ್ ಆಗ್ತವೆ. ಅಂದ್ರೆ ಇಲ್ಲಿ ಸಮಸ್ಯೆ ಬಂದ್ರೆ ಅದರ ಜೊತೆಗೆ ಪರಿಹಾರನೂ ಹುಟ್ಟಿಕೊಳ್ಳುತ್ತೆ ಮತ್ತು ಆ ಪರಿಹಾರಕ್ಕೆ ಇಲ್ಲಿನ ಜನರೇ ಜನ್ಮ ಕೊಡ್ತಾರೆ. ಗೆಳೆಯರೇ, ಈಗ ನೀವೇ ಯೋಚನೆ ಮಾಡಿ. ಯಾವ ದೇಶದಲ್ಲಿ ಉಸಿರಾಡೋದು ಕೂಡ ಡೇಂಜರೋ, ಎಲ್ಲಿನ ನೀರು ಕೂಡ ವಿಷ ಆಗಿ ಹೋಗಿದೆಯೋ, ಎಲ್ಲಿ ಪ್ರತಿದಿನದ ಬದುಕು ಒಂದು ದೊಡ್ಡ ಫೈಟೋ ಅಂಥ ಜಾಗದಲ್ಲೂ ಇಲ್ಲಿನ ಜನ ಸೋಲೊಪ್ಪಿಕೊಳ್ಳುತ್ತಿಲ್ಲ. ಹಾಗಾದ್ರೆ ಅಸಲಿ ಪ್ರಶ್ನೆ ಏನಂದ್ರೆ, ನಮಗೆ ಬರೋ ಕಷ್ಟಗಳು ನಮ್ಮನ್ನು ತಡೆಯುತ್ತವೋ ಅಥವಾ ನಾವೇ ಸುಮ್ಮನೆ ಹೆದರಿ ನಿಂತು ಬಿಟ್ಟಿವೋ? ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ಬರೆಯಿರಿ.